ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ನೋಡ್ರಿ, ಬೈಬಲ್ ಹೇಳ್ತಿದ್ದೆ ನಾವು ಯಾರನ್ನ ದೃಷ್ಟಿಸಬೇಕು? ಆತನನ್ನ ದೃಷ್ಟಿಸಬೇಕು. ಪ್ರಕಾಶವನ್ನು ಆತನ ದೃಷ್ಟಿಸೋದು ಅಂದ್ರೆ ಹೇಗೆ ದೃಷ್ಟಿಸೋದು? ಆತನ ವಾಕ್ಯದ ಮೇಲೆ ನಮ್ಮ ಕಣ್ಣುಗಳಿಡಬೇಕಾಗಿದೆ. ಅವರ ಮುಖವು ಲಜ್ಜೆಯಿಂದ ಆತನ ಮಾತುಗಳು ನಮ್ಮ ಹೃದಯದಲ್ಲಿ ಇರಬೇಕಾಗಿದೆ. ಹಂಗೆ ದೃಷ್ಟಿಸೋದು. ನೀವು ನೆನ್ಸ್ಕೊಂಡ್ಬಿಟ್ಟು ದೃಷ್ಟಿ ಅಂದ್ರೆ ಆಚೆ ಹೋಗ್ಬಿಟ್ಟು ಮೇಲೆ ಹೆಂಗ್ ನೋಡೋದಂತ, ಹಂಗಲ್ಲ. ಅನ್ಯ ಜನಗಳು ನೋಡ್ತಾರೆ, ದೇವರ ದರ್ಶನಕ್ಕಾಗಿ ಅನ್ಯ ಜನಗಳು ಹೋಗ್ತಾರೆ. ಬಟ್ ನೀನು ದೇವರನ್ನ ಎಬ್ಬರಿಸಬೇಕಾದ ಅವಶ್ಯಕತೆ ಇಲ್ಲ, ನೀನು ದೇವರ ದರ್ಶನಕ್ಕೆ ಬರಬೇಕಾದ ಅವಶ್ಯಕತೆ ಇಲ್ಲ. ದೇವರು ನಿನ್ನೊಳಗೆ ವಾಸ ಮಾಡ್ತಾ ಇದ್ದಾನೆ, ಆತನು ವಾಕ್ಯವಾಗಿದ್ದಾನೆ. ಆ ವಾಕ್ಯವನ್ನು ನೀನು ನೋಡುವಾಗ ಆ ವಾಕ್ಯವು ನಿನ್ನ ಮುಖವನ್ನು ಪ್ರಕಾಶಪಡಿಸುವಂಥದ್ದಾಗಿದೆ. ಓ ರೀ ಮಹಾಂದರ, ಥ್ಯಾಂಕ್ ಯು ಜೀಸಸ್. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿಕೋರು. ಆಮೇಲೆ ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಅವರ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ. ಯಾಕೆಂದ್ರೆ ಅವರು ದೃಷ್ಟಿಸ್ತಾ ಇರೋದು ದೇವರನ್ನ. ದೇವರು ಏನಾಗಿದ್ದಾನೆ? ಆತನ ವಾಕ್ಯವಾಗಿದ್ದಾನೆ, ಆತನ ವಚನವಾಗಿದ್ದಾನೆ. ಆತನ ವಾಕ್ಯ ನಮ್ಮ ಜೀವಿತಕ್ಕೆ ಬೆಳಕಾಗಿದೆ. ಆ ಬೆಳಕು ಪ್ರವೇಶಿಸುವಾಗ ಕತ್ತಲು ನಮ್ಮನ್ನು ಬಿಟ್ಟು ಹೋಗ್ತಿದಂತೆ. ವ್ಯಾಧಿ ಎಂಬ ಕತ್ತಲು, ದರಿದ್ರ ಎಂಬ ಕತ್ತಲು, ಅದಕ್ಕೆ ವಾಕ್ಯ ಎಂಬ ಬೆಳಕನ್ನು ನಮ್ಮ ಮನೆಗಳಲ್ಲಿ ಪ್ರವೇಶಿಸಬೇಕು. ಸೀರಿಯಲೋ, ಟಿವಿನೋ, ಪಿಕ್ಚರೋ, ಮತ್ತೊಂದು 24 ಗಂಟೆ ಅದು ಓಡಬಾರ್ದು. ದೇವರ ವಾಕ್ಯ ನಿಮ್ಮ ಲೈಫಲ್ಲಿ ಬರುವಾಗ ನಿಮ್ಮ ಮನೆಗಳಲ್ಲಿ ಬೆಳಕು ಮೂಡ್ತಿದೆ. ಯಾಕೆ ಪ್ರತಿದಿನ ನಾವು ರಾತ್ರಿ ಲೈವ್ ಬರ್ತೇವೆ, ಆನ್ಲೈನ್ ಯಾಕೆ ಬರ್ತೇವೆ? ಆ ಟಿವಿಗಳ ಮುಖಾಂತರ, ಮೊಬೈಲ್ಗಳ ಮುಖಾಂತರವಾಗಿ ಆ ದೇವರ ವಾಕ್ಯವು ನಿಮ್ಮೊಳಗೆ ಪ್ರವೇಶಿಸಬೇಕು. ವಾಕ್ಯ ಎಂಬುದು ಬೆಳಕಾಗಿದೆ. ಆ ಬೆಳಕು ನಿಮ್ಮಲ್ಲಿ ಪ್ರವೇಶಿಸುವಾಗ ನಿಮ್ಮ ದರಿದ್ರ ನಿಮ್ಮನ್ನು ಬಿಟ್ಟು ಹೋಗ್ತಿದೆ. ಇವತ್ತು ಅನೇಕರು ನನಗೆ ಸಾಕ್ಷಿ ಕೊಡ್ತಾ ಇದ್ದಾರೆ, ದೇಶ ಹೊರದೇಶಗಳಿಂದ, ದೇಶದಿಂದ ಹಳ್ಳಿಗಳಿಂದ ಸಾಕ್ಷಿ ಕೊಡ್ತಾರೆ. ನಾವು ಇವತ್ತು ಚೆನ್ನಾಗಿರೋದಕ್ಕೆ ಕಾರಣ ನೀವು ಬೋಧಿಸಿದ ವಾಕ್ಯ. ನಾನು ಬೋಧಿಸಿದ ವಾಕ್ಯವಲ್ಲ, ಅದು ದೇವರ ವಾಕ್ಯ ನನ್ನ ಬಾಯಿಂದ ಬಂದಿದೆ. ಅದು ನಿಮ್ಮ ಮನೆಯನ್ನು ಪ್ರವೇಶ ಮಾಡಿದೆ. ಅದು ವಾಕ್ಯವು ಬೆಳಕಾಗಿದೆ. ಆ ಬೆಳಕು ನಿಮ್ಮ ಮೇಲೆ ಪ್ರಕಾಶಿಸುವಾಗ ನೀವು ಒಂದು ಬೆಳಕಾಗಿ ಪ್ರಕಾಶಿಸ್ತೀರಾ. ನೀವು ಲೋಕಕ್ಕೆ ಬೆಳಕಾಗ್ತೀರಾ, ನೀವು ಉಪ್ಪಾಗಿ ಮಾರ್ಪಡ್ತೀರಾ. ಇಲ್ಲಾಂದ್ರೆ ವಾಕ್ಯ ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವು ಸಪ್ಪೆಯಾಗಿರ್ತೀರಾ. ಪ್ರಿಯ ದೇವ ಮಕ್ಕಳೇ, ಪ್ರತಿದಿನ ರಾತ್ರಿ 8 ಗಂಟೆಗೆ ಲೈವ್ ಬರ್ತೈತೆ. ಸ್ವಲ್ಪ ಟೈಮನ್ನು ಒದಗಿಸ್ರಿ. 7 ಗಂಟೆಗೆ ಫ್ಯಾಮಿಲಿ ಪ್ರೇಯರ್ ಮಾಡ್ರಿ. ಊಟ ಮಾಡೋದಂದ್ರೆ ಊಟ ಮಾಡ್ರಿ. 8 ಗಂಟೆಗೆ ಲೈವಲ್ಲಿ ಕುತ್ಕೊಳ್ರಿ. 8 ರಿಂದ 9 ಗಂಟೆವರೆಗೂ ನನ್ನ ಜೊತೆ ವಾಕ್ಯ ಕೇಳ್ರಿ. ವಿಶ್ವಾಸ ಜಾಸ್ತಿ ಆಗ್ತೈತೆ, ಜಬರ್ದಸ್ತ್ ಆಗ್ತೀರಾ. ಈ ಲೋಕದಲ್ಲಿ ಬರೋ ಸಮಸ್ಯೆನ ಗೆಲ್ತೀರಾ. ಯಾಕಂದ್ರೆ ಪ್ರತಿದಿನ ರಾತ್ರಿ 8 ಗಂಟೆಗೆ ವಾಕ್ಯವನ್ನು ದೂತನ ಎಂಬಂತೆ ದೇವರು ಆನ್ಲೈನಲ್ಲಿ ನಿಮಗೆ ಕಳಿಸ್ಕೊಡ್ತಾ ಇದ್ದಾರೆ. ನಂಬರ್ 1 ಕಮೆಂಟ್ ಮಾಡ್ರಿ. ಆಮೇಲೆ